ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧನವಾದ ನಟ ದರ್ಶನ್ ಬಾಳಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಿವೆ, ಮುಂದೆನೂ ಆಗಲಿದೆ. ಅದಕ್ಕೆ ಕಾರಣ ಇತ್ತೀಚೆಗೆ ಆಗ್ತಿರೋ ಬೆಳವಣಿಗೆಗಳು. ಹೌದು, ಮದರ್ ಇಂಡಿಯಾ ಅಂತ ಸುಮಲತಾ ಅವರನ್ನ ಪ್ರೀತಿಯಿಂದ ಕರೆಯುತ್ತಿದ್ದ ದಾಸ ದರ್ಶನ್ ದಿಢೀರಂತ ಅವರನ್ನ ಇನ್ಸ್ಟಾದಿಂದ ಅನ್ಫಾಲೋ ಮಾಡಿದ್ದಾರೆ. ದರ್ಶನ್ ಅನ್ಫಾಲೋ ಮಾಡಿರೋದು ಬರೀ ಸುಮಲತಾ ಅವರನ್ನ ಅಷ್ಟೇ ಅಲ್ಲ, ಅಭಿಷೇಕ್ ಹಾಗೂ ಅವೀವಾ ಅವರನ್ನ ಕೂಡ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ. ಆ ಕಡೆ ಅನ್ಫಾಲೋ ಮಾಡ್ತಿದ್ದಂತೆ ಈ ಕಡೆ ದೊಡ್ಡ ಮಗನಂತೆ ದರ್ಶನ್ ಅವರನ್ನ ಟ್ರೀಟ್ ಮಾಡ್ತಿದ್ದ ಸುಮಲತಾ ನಟ ದರ್ಶನ್ ಮೇಲೆ ಮಾರ್ಮಿಕವಾಗಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನ ಹಾಕೋಕೆ ಮುಂದಾಗಿದ್ದಾರೆ. ನಿನ್ನೆ ತಡರಾತ್ರಿ ಇನ್ಸ್ಟಾ ಸ್ಟೇಟಸ್ ನಲ್ಲಿ ತನ್ನದೇ ತಪ್ಪು ಇಟ್ಕೊಂಡು ಬೇರೆಯವರ ಮೇಲೆ ಗೂಪೆ ಕೂರಿಸಿ ತಮ್ಮನ್ನ ತಾವು ಹೀರೋ ಅಂತ ಬಿಂಬಿಸ್ಕೊಳ್ತಾರೆ. ಸತ್ಯವನ್ನ ತಿರುಚುವಂತವರಿಗೆ ಈ ಬೆಸ್ಟ್ ಆಕ್ಟಿಂಗ್ ಆಸ್ಕರ್ ಅವಾರ್ಡ್ ಹೋಗುತ್ತೆ ಅಂತ ಬಹಳ ಮಾರ್ಮಿಕವಾಗಿ ಪೋಸ್ಟ್ ಹಾಕಿದ್ದು ಮಾಜಿ ಸಂಸದೆ, ಹಿರಿಯ ನಟಿ ಸುಮಲತಾ. ಆದ್ರೀಗ ಇಂದು ಸರಣಿ ಪೋಸ್ಟ್ಗಳ ಮೂಲಕ ದರ್ಶನ್ಗೆ ದೊಡ್ಡ ಮಟ್ಟದಲ್ಲಿ ತಿರುಗೇಟು ನೀಡುತ್ತಿದ್ದಾರೆ ಸುಮಲತಾ ಅಂಬರೀಶ್. ಇಷ್ಟಕ್ಕೂ ಸುಮಲತಾ ಅಂಬರೀಶ್ ಅವರು ಈ ಪಾರ್ಟಿ ರೆಬೆಲ್ ಆಗೋಕೆ ಕಾರಣ ಏನು ಅಂತ ನೋಡೋದಾದ್ರೆ ಅದಕ್ಕೆ ಹಲವು ಕಾರಣಗಳಿದೆ. ಆ ಪೈಕಿ ಇತ್ತೀಚೆಗೆ ದರ್ಶನ್ ಬರ್ಡೇ ವಿಶೇಷ ವಿಶ್ ಮಾಡಿ ಪೋಸ್ಟ್ ಹಾಕಿದ್ದ ಸುಮಲತಾ ವಿರುದ್ಧ ನೆಟ್ಟಿಗರು ಹಾಗೂ ದಚ್ಚು ಫ್ಯಾನ್ಸ್ ಕಿಡಿಕಾರಿದ್ರು. ಇವರು ಫೇಕ್ ಮದರ್ ಇಂಡಿಯಾ, ಈಗ ನೆನಪಾಯ್ತಾ ನಮ್ ಬಾಸ್ ಅಂತೆಲ್ಲ ಕಾಲೆಳೆದಿದ್ರು. ಅದು ಸುಮಲತಾ ಅಂಬರೀಶ್ ಅವರ ಗೌರವಕ್ಕೆ ಧಕ್ಕೆ ತರುವಂತಾಗಿತ್ತು. ಆದ್ರೆ ಸುಮಲತಾ ಅವರು ಅಂಬಿಯನ್ನ ಕಳ್ಕೊಂಡಾಗ, ಎಲೆಕ್ಷನ್ಗೆ ನಿಂತಾಗ, ಸಂಸದೆಯಾಗಿ ಪಾರ್ಲಿಮೆಂಟ್ ಮೆಟ್ಟಿಲೇರಿದಾಗ ಬೆನ್ನೆಲುಬಾಗಿ ಸ್ವಂತ ಮಗನಂತೆ ನಿಂತಿದ್ರು ನಟ ದರ್ಶನ್. ಅದರಲ್ಲಿ ಎರಡು ಮಾತಿಲ್ಲ. ದರ್ಶನ್ ಜೈಲಿನಲ್ಲಿದ್ದ ದಿನಗಳಲ್ಲಿ ಸುಮಲತಾ ಅಂಬರೀಶ್ ಒಂದು ಹೇಳಿಕೆ ಕೂಡ ನೀಡಿರಲಿಲ್ಲ. ಅದೇ ಕೋಪಕ್ಕೆ ದರ್ಶನ್ ಬೇಲ್ ಪಡೆದು ಹೊರಬಂದ್ರು ಸಹ ಅಭಿಷೇಕ್ ಆಗ್ಲಿ ಸುಮಲತಾ ಅವರಾಗ್ಲಿ ಭೇಟಿಯಾಗೋಕೆ ಪರ್ಮಿಷನ್ ನೀಡಿಲ್ಲ ಎನ್ನಲಾಗ್ತಿದೆ. ಸುಮಲತಾ ಅವರಿಗೆ ಯಶ್ ಜೊತೆ ದರ್ಶನ್ ಸಾಥ್ ಕೊಟ್ಟ ಪರಿ ಇಡೀ ಕರುನಾಡು ಅವರನ್ನ ಜೋಡೆತ್ತು ಅಂತೆಲ್ಲ ಕರೆದಿತ್ತು. ಆದ್ರೆ ದರ್ಶನ್ ಒಂಟಿಯಾಗಿದ್ದು ಸುಳ್ಳಲ್ಲ. ಆ ಏಕಾಂಗಿತನವೇ ಈಗ ಸುಮಲತಾ, ಅಭಿಷೇಕ್, ಅವೀವಾ ಸೇರಿದಂತೆ ಇಡೀ ಅಂಬಿ ಕುಟುಂಬವನ್ನ ದೂರ ಇಟ್ರ ದಚ್ಚು ಅನ್ನೋ ಪ್ರಶ್ನೆ ಮೂಡಿಸಿದೆ. ಇನ್ನು ನಿನ್ನೆ ರಾತ್ರಿ ಒಂದೇ ಒಂದು ಪೋಸ್ಟ್ ಮಾಡಿ ಸುಮ್ಮನಾಗಿದ್ದ ಸುಮಕ್ಕ ಇಂದು ಸಿಕ್ಕಾಪಟ್ಟೆ ರೆಬೆಲ್ ಆಗಿ ಒಂದರ ಹಿಂದೊಂದು ಪೋಸ್ಟ್ ಗಳನ್ನ ಮಾಡ್ತಾ ಬಾಣಗಳಂತೆ ಬ್ಯಾಂಡ್ ಬಜಾಯಿಸ್ತಿದ್ದಾರೆ. ಆ ಪೈಕಿ ಒಂದು ಪೋಸ್ಟ್ ನಲ್ಲಿ ಐಷಾರಾಮಿ ಲೈಫ್ ಅಂದ್ರೆ ದುಬಾರಿ ಕಾರುಗಳು, ಬಟ್ಟೆಗಳಲ್ಲ, ಸ್ವತಂತ್ರವಾಗಿ ಒಳ್ಳೆಯ ನಿದ್ದೆ, ಮನಸ್ಸಿಗೆ ನೆಮ್ಮದಿ ಮತ್ತು ಸಮಾಧಾನವಾಗಿರೋದು ಎಂದಿದ್ದಾರೆ. ಮತ್ತೊಂದು ಪೋಸ್ಟ್ ನಲ್ಲಿ ನೋವಿಲ್ಲದಂತೆ ಎದ್ದು ಬರೋದು, ಚಿಂತೆ ಇಲ್ಲದಂತೆ ಇರೋದು, ನಿಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅಂತವರ ಜೊತೆಗಿನ ಮಾತುಕತೆ, ಇವೆಲ್ಲವೂ ಸಾಮಾಜಿಕ ಜಾಲತಾಣಗಳಲ್ಲಿ ತೋರಿಸಿಕೊಳ್ಳಲಾಗದ ಖಜಾನೆ. ಆದ್ರೆ ಇದೆಲ್ಲವೂ ಸಂತೃಪ್ತ ಜೀವನಕ್ಕೆ ಬಹಳ ಮುಖ್ಯ. ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಕಾಣಿಸಿಕೊಳ್ಳಲು ಮಾತ್ರ ಫೋಟೋ ತೆಗೆಸಿಕೊಳ್ಳುವುದಲ್ಲ, ಶ್ರೀಮಂತವೆನಿಸೋ ಬದುಕಿಗೆ ಆಂತರಿಕವಾಗಿ ಅಡಿಪಾಯ ಹಾಕಬೇಕು ಅಂತಲೂ ಬರೆದುಕೊಂಡಿದ್ದಾರೆ. ಇವೆಲ್ಲವನ್ನ ನೋಡಿದ್ರೆ ಮಗ ಮತ್ತು ಮದರ್ ಇಂಡಿಯಾ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಎದ್ದು ಕಾಣ್ತಿದೆ. ಆದ್ರೆ ಸುಮಲತಾ ಕೂಡಲೇ ಆ ಎಲ್ಲ ಪೋಸ್ಟ್ಗಳಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮದು ಅಮ್ಮ ಮಗನ ಸಂಬಂಧ, ನನ್ನವರ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬರೆಯಲ್ಲ, ಆ ಕೆಟ್ಟ ಅಭ್ಯಾಸ ನನಗಿಲ್ಲ. ನನ್ನ ದರ್ಶನ್ದು 25 ವರ್ಷಗಳ ನಂಟು. ನನ್ನ ಮೊಮ್ಮಗನ ನಾಮಕರಣಕ್ಕೆ ದರ್ಶನ್ನ ಕರಿತೀನಿ ಅಂದಿದ್ದಾರೆ. ಇದೇ ಮಾರ್ಚ್ 14ರಂದು ನಡೆಯಲಿರೋ ಅಭಿಷೇಕ್ ಅಂಬರೀಶ್ ಅವೀವಾ ದಂಪತಿಯ ಮಗನ ನಾಮಕರಣ ಮಹೋತ್ಸವಕ್ಕೆ ದರ್ಶನ್ ಬಂದ್ರೆ ಎಲ್ಲ ಅಂತೆಕಂತೆಗಳಿಗೆ ಬ್ರೇಕ್ ಬೀಳಲಿದೆ. ಸೊ ಸುಮಲತಾ ಮೊಮ್ಮಗನ ನಾಮಕರಣಕ್ಕೆ ದರ್ಶನ್ ಬರ್ತಾರಾ ಅನ್ನೋದು ಇನ್ನಷ್ಟೇ ಕಾದು ನೋಡ್ಬೇಕಾಗಿದೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.